ಪ್ರೀತಿಯ ಶಿಕ್ಷಣಶಾಸ್ತ್ರ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತು ಪ್ರಶ್ನೆ ಪತ್ರಿಕೆ ನೀಲನಕಾಶೆ ಹಾಗೂ 2024ರಲ್ಲಿ ನಡೆಯುವಂತಹ ಪರೀಕ್ಷೆಯಲ್ಲಿ ಕ್ವಶನ್ ಪೇಪರ್ ಓಪನ್ ವಿತ್ ಕಾನ್ಫಿಡೆನ್ಸ್ ಪ್ರಶ್ನೆ ಪತ್ರಿಕೆಯನ್ನು ಆತ್ಮವಿಶ್ವಾಸದಿಂದ ತೆರೆಯಿರಿ ಎಂಬುದರ ಕುರಿತು ಒಂದಷ್ಟು ಮಾರ್ಗದರ್ಶನವನ್ನು ಮಾಡಲಿಕ್ಕೆ ನನಗೆ ಸ್ವೇಚ್ಛೆ ಅಂತ ಅನಿಸ್ತಾ ಇದೆ. ವಿದ್ಯಾರ್ಥಿ ಮಿತ್ರರೇ, ಒಂದು ಶಿಕ್ಷಣಶಾಸ್ತ್ರ ವಿಷಯದ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಪ್ರಶ್ನೆಯ ಸ್ವರೂಪಗಳು, ಒಟ್ಟು ಅಂಕಗಳು ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ವಿಭಾಗ ಎ, ಬಿ, ಸಿ, ಡಿ ಎಂಬ 4 ವಿಭಾಗಗಳಿದ್ದು, ಒಂದು ಅಂಕಕ್ಕೆ 4 ರೀತಿಯ ಪ್ರಶ್ನೆಯ ಸ್ವರೂಪಗಳು ಇರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಬಹು ಆಯ್ಕೆ ಪ್ರಶ್ನೆಗಳು, ಖಾಲಿ ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ ಹಾಗೂ 1 ಅಂಕದ ಪ್ರಶ್ನೆಗಳು ಇರುತ್ತೆ. ಈ 4 ವಿಭಾಗಕ್ಕೂ ಪ್ರತಿಯೊಂದು ಸೆಕ್ಷನ್ ಅಲ್ಲಿ 5 ಪ್ರಶ್ನೆಗಳಿರುತ್ತೆ. ಒಟ್ಟಾರೆಯಾಗಿ 1 ಅಂಕಕ್ಕೆ 20 ಪ್ರಶ್ನೆಗಳು ಇರುತ್ತೆ. 20 ಪ್ರಶ್ನೆಗಳಿಗೂ ನೀವು ಉತ್ತರಿಸಬೇಕು. ಆದ್ದರಿಂದ ಅದಕ್ಕಿರುವಂತಹ ಒಟ್ಟು ಅಂಕಗಳು 20. ಈ ಸೆಕ್ಷನ್ ಅಲ್ಲಿ ಬಹಳ ಸೂಕ್ಷ್ಮವಾಗಿ ಪ್ರಶ್ನೆಯನ್ನ ಅರ್ಥ ಮಾಡಿಕೊಂಡು ಉತ್ತರಿಸಬೇಕು. ವಿಭಾಗ ಬಿ ನಲ್ಲಿ 2 ಅಂಕದ ಪ್ರಶ್ನೆಗಳಿದ್ದು, ಒಟ್ಟಾರೆಯಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ 14 ಪ್ರಶ್ನೆಗಳಿರುತ್ತವೆ. ನೀವು ಕೇವಲ ಉತ್ತರಿಸಬೇಕಾಗಿರುವುದು 10 ಪ್ರಶ್ನೆಗಳಿಗೆ ಮಾತ್ರ. ಒಟ್ಟು ಅಂಕಗಳು 20. ವಿಭಾಗ ಸಿ, ಇದರಲ್ಲಿ 5 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಪತ್ರಿಕೆಯಲ್ಲಿ 10 ಪ್ರಶ್ನೆಗಳಿದ್ದು, ನೀವು ಉತ್ತರಿಸಬೇಕಾದ ಪ್ರಶ್ನೆಗಳ ಸಂಖ್ಯೆ 6 ಮಾತ್ರವೇ. ಅದಕ್ಕಿರುವಂತಹ ಅಂಕಗಳು 30. ವಿಭಾಗ ಡಿ ನಲ್ಲಿ 10 ಅಂಕದ ಪ್ರಶ್ನೆಗಳು. 3 ಪ್ರಶ್ನೆಗಳಿದ್ದು, 1 ಪ್ರಶ್ನೆಗೆ ಮಾತ್ರವೇ ಉತ್ತರಿಸಬೇಕು. ಅದಕ್ಕಿರುವಂತಹ ಅಂಕಗಳು 10. ಹೀಗೆ ನೀವು ತೆಗೆದುಕೊಳ್ಳಬೇಕಾದ ಅಂಕಗಳ ಮೊತ್ತ 80. ಪ್ರಶ್ನೆ ಎಲ್ಲವೂ ಸೇರಿದರೆ 128 ಅಂಕಗಳಿಗೆ ಇರುತ್ತವೆ. ಆದ್ದರಿಂದ ನೀವು ಕೇವಲ 37 ಪ್ರಶ್ನೆಗಳಿಗಷ್ಟೇ ಉತ್ತರಿಸಬೇಕು. ಈ 80 ಅಂಕಗಳಿಗೆ ನೀವು ಪ್ರಯತ್ನಿಸಬೇಕು. ಇಲ್ಲಿ ಕೊಟ್ಟಿರುವಂತಹ ಚಾರ್ಟ್ ಅನ್ನ ತಾವು ಗಮನಿಸಬೇಕು. ನಮ್ಮ ಶಿಕ್ಷಣಶಾಸ್ತ್ರ ವಿಷಯದಲ್ಲಿ 10 ಘಟಕಗಳಿದೆ. 10 ಘಟಕಗಳಲ್ಲಿ ಪ್ರತಿಯೊಂದು ಘಟಕಕ್ಕೂ ನಾವು ಎಷ್ಟು ಪ್ರಶ್ನೆಗಳನ್ನ ವಿತರಣೆ ಮಾಡಿದ್ದೀವಿ, ಪ್ರತಿ ಪಾಠದಲ್ಲಿ ಬರತಕ್ಕಂತಹ ಪ್ರಶ್ನೆಗಳ ಸಂಖ್ಯೆ ಇದು. ಅದೇ ರೀತಿ ಪ್ರತಿ ಒಂದು ಘಟಕಕ್ಕೆ ಒಟ್ಟು ಎಷ್ಟು ಅಂಕಗಳು ನೀಲನಕಾಶೆ ಪ್ರಕಾರ ನಿಗದಿಯಾಗಿದೆ ಅನ್ನೋದನ್ನ ತಾವು ಗಮನಿಸಬೇಕಿಲ್ಲಿ. ಘಟಕ 2, 3, 5, 6 ಹಾಗೂ 10ನೇ ಪಾಠಗಳಿಗೆ ನಾವು ಹೆಚ್ಚು ಅಂಕಗಳ ವಿತರಣೆ ಮಾಡಿದ್ದೇವೆ. ಈ ಕಡೆ ಬಂದಾಗ ಅಂಕ ವಿತರಣೆ ಅನ್ನುವಂತಹ ಕಾಲಕ್ಕೆ ಬಂದಾಗ ಅದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. 1 ಅಂಕದ ಪ್ರಶ್ನೆಗಳು ಅಂದ್ರೆ MCQ, fill in the blank, match the following, 1 word or 1 sentence questions. ಅವುಗಳಲ್ಲಿ ಪ್ರತಿ ಪಾಠಕ್ಕೆ ಯಾವ ರೀತಿ ಕ್ವಶನ್ಸ್ ಅನ್ನ ವಿತರಣೆ ಮಾಡಿದ್ದೀವಿ. ಇದರಲ್ಲಿ ರೆಡ್ ಮಾರ್ಕ್ ಅಲ್ಲಿ ನೀವು ಗಮನಿಸ್ತಾ ಇದ್ದೀನಂದ್ರೆ, ಯೂನಿಟ್ 6ರಿಂದ ಒಟ್ಟು 3 ಪ್ರಶ್ನೆಗಳು 1 ಅಂಕಕ್ಕೆ ಇರುತ್ತವೆ. ಆದ 4 ಮಾದರಿಯಲ್ಲಿ ಯಾವ ರೀತಿ ಆದ್ರೂ ಬರಬಹುದು. ಹಾಗೆ ಯೂನಿಟ್ 10ರಲ್ಲಿ 1 ಅಂಕದ ಪ್ರಶ್ನೆ ಕೇವಲ 1 ಮಾತ್ರ ಇರುತ್ತೆ. ಹಾಗೇನೆ ಯೂನಿಟ್ 2 ಮತ್ತು ಯೂನಿಟ್ 9ರಲ್ಲಿ 5 ಅಂಕದ ಪ್ರಶ್ನೆಗಳು ಇರುವುದಿಲ್ಲ. ಯೂನಿಟ್ 3 ಮತ್ತು 10ರಲ್ಲಿ 2 ಅಂಕದ ಪ್ರಶ್ನೆಗಳು ಇರುವುದಿಲ್ಲ. ಆಸ್ ಪರ್ ಬ್ಲೂ ಪ್ರಿಂಟ್ ಗಮನಿಸಬೇಕು. ಹಾಗೇನೆ ಯೂನಿಟ್ 5 ಮತ್ತು 6ರಲ್ಲಿ 2 ಪ್ರಶ್ನೆಗಳು ಅಂದ್ರೆ 5 ಅಂಕಕ್ಕೆ 2 ಪ್ರಶ್ನೆಗಳು, 5 ಅಂಕಕ್ಕೆ 2 ಪ್ರಶ್ನೆಗಳು. ಯೂನಿಟ್ 5 ಮತ್ತು 6ರಲ್ಲಿ 5 ಅಂಕದ ಪ್ರಶ್ನೆಗಳು 2 ಇರುತ್ತವೆ. ಇನ್ನು ಪ್ರತಿಯೊಂದರಲ್ಲೂ ಒಂದೊಂದೊಂದು ಪ್ರಶ್ನೆಗಳು ಇದೆ. ಯೂನಿಟ್ 2, 3 ಮತ್ತು 10 ಇದರಲ್ಲಿ ಕಡ್ಡಾಯವಾಗಿ ಪ್ರತಿಯೊಂದು ಘಟಕದಿಂದ ಅಂದ್ರೆ 2, 3 ಮತ್ತು 10ನೇ ಘಟಕದಿಂದ ಒಂದೊಂದು ಪ್ರಶ್ನೆ 10 ಅಂಕಕ್ಕೆ ಇರುತ್ತವೆ. ಒಟ್ಟು 3 ಪ್ರಶ್ನೆಗಳು 10 ಅಂಕಕ್ಕಿದ್ದು, ನೀವು ಉತ್ತರಿಸಬೇಕಾಗಿದ್ದು 1 ಪ್ರಶ್ನೆಗೆ ಮಾತ್ರವೇ. ಸರಿನಾ? ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗಿರುವಂತಹ ಒಟ್ಟು ಅಂಕಗಳು 80.
ಟೆಸ್ಟ್ ಮಿಡ್ ಟರ್ಮ್ ಈ ಎಲ್ಲಾ ರೀತಿಯ ಟೆಸ್ಟ್ಗಳಲ್ಲಿ ನೀವು ಪರೀಕ್ಷೆಗೆ ಕಡ್ಡಾಯವಾಗಿ ಹಾಜರಾಗಿದ್ದು ಅದರಲ್ಲಿ ತೆಗೆದುಕೊಂಡ ಅಂಕಗಳ ಸರಾಸರಿ 10 ಅಂಕಗಳು. ಒಂದು ಅಸೈನ್ಮೆಂಟ್ ಕಡ್ಡಾಯವಾಗಿ ನೀವು ಕೊಟ್ಟಿರಲೇಬೇಕು. ಅದಕ್ಕೆ ಇರುವಂತಹ ಅಂಕಗಳು 10. ಎಲ್ಲಿ ನೀವು ಕೊಟ್ಟಿರೋಲ್ಲೋ ಅಲ್ಲಿ ಅಬ್ಸೆಂಟ್ ಆಗುತ್ತೆ. ಆಗ ಕಿರು ಪರೀಕ್ಷೆಗಳಲ್ಲಿ ಹಾಜರಾಗದೇ ಇದ್ದರೆ ನೀವು ಕನಿಷ್ಠ ವಾರ್ಷಿಕ ಪರೀಕ್ಷೆಯಲ್ಲಿ 35 ಅಂಕಗಳನ್ನು ತೆಗೆದುಕೊಳ್ಳಲೇಬೇಕು ಪಾಸ್ ಆಗ್ಬೇಕಂದ್ರೆ. ಈಗ ಬಹಳ ಮುಖ್ಯವಾದ ಘಟ್ಟಕ್ಕೆ ನಾನು ಬರ್ತಾ ಇದ್ದೀನಿ. ಇದರ ಕಡೆ ತಾವು ದಯಮಾಡಿ ಆಲೋಚನೆ ಮಾಡಬೇಕು. ಕ್ವಶನ್ ಪೇಪರ್ ಓಪನ್ ವಿತ್ ಕಾನ್ಫಿಡೆನ್ಸ್. ಪ್ರಶ್ನೆ ಪತ್ರಿಕೆಯನ್ನು ಆತ್ಮವಿಶ್ವಾಸದಿಂದ ತೆರೆಯಿರಿ. ಏನಿದರ ಅರ್ಥ? 1, 2, 5, 10ರ ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಯ ಸ್ವರೂಪಗಳಿದ್ದು, ಇವತ್ತು ನಾನು ಹೇಳುವಂತಹ ಕೆಲವೊಂದು ಸಲಹೆಗಳು ಪ್ರಶ್ನೆ ಪತ್ರಿಕೆಯನ್ನ ಓಪನ್ ಮಾಡಿದಾಗ ಅದರಲ್ಲಿ ನೀವು ಓದಿರುವಂತಹ ಪ್ರಶ್ನೆಗಳು ಇದ್ದೇ ಇರುತ್ತವೆ. ನಿಮಗೊಂದು ವಿಶ್ವಾಸ ಬರುತ್ತೆ, ನಾನು ಓದಿದ ಪ್ರಶ್ನೆ ಇದರಲ್ಲಿ ಇದಾವೆ, ನನಗೆ ಇದ್ರ ಖಂಡಿತವಾಗ್ಲೂ ಈ ಉತ್ತರ ನನಗೆ ಗೊತ್ತಿದೆ ಅನ್ನುವಂತಹ ವಿಶ್ವಾಸ ನಿಮ್ಗೆ ಬರಲಿ ಅಂತ ನಾನು ಮಾಡ್ತಾ ಇದ್ದೇನೆ. ಇನ್ನು ಹೆಚ್ಚಿನ ಪ್ರಶ್ನೆಗಳನ್ನ ನೀವು ನೋಟ್ಸ್ ಪ್ರಕಾರ ಓದ್ಬೇಕು. ನಿಮ್ಮ ಗುರುಗಳ ಸಹಾಯವನ್ನ ನೀವು ಪಡಿಬೇಕು. ಮೊದಲನೇದು ನಿರ್ನಾಳ ಗ್ರಂಥಿಗಳು. ಅಂದ್ರೆ ನಿರ್ನಾಳ ಗ್ರಂಥಿಗಳ ಬಗ್ಗೆ ಒಂದು ಪ್ರಶ್ನೆ ಇರುತ್ತೆ ಅಂತ. ನಿರ್ನಾಳ ಗ್ರಂಥಿಗಳ ಕುರಿತು ಯಾವುದಾದ್ರೂ ಒಂದು ಪ್ರಶ್ನೆ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಅಂದ್ರೆ ನಾಯಕ ಗ್ರಂಥಿ ಯಾವ್ದನ್ನ ಕರಿತೀವಿ? ಪಿಟ್ಯೂಟರಿ. ಥೈರಾಯ್ಡ್ ಹಾರ್ಮೋನ್ ಸೂಸುವಂತದ್ದು ಥೈರಾಕ್ಸಿನ್. ಆಡ್ರಿನಲೀನ್. ಬಹು ಆಯ್ಕೆ ಪ್ರಶ್ನೆಗಳಿರಲಿ, ಖಾಲಿ ಬಿಟ್ಟ ಸ್ಥಳಗಳಾಗಿರಲಿ, ಹೊಂದಾಣಿಗೆ ಹೊಂದಿಸಿ ಬರೀತಕ್ಕಂಥ ಪ್ರಶ್ನೆಗಳಾಗಿರಲಿ, ಒಂದು ಅಂಕದ ಪ್ರಶ್ನೆಗಳಾಗಿರ್ಲಿ, ಯಾವ ಪ್ರಶ್ನೆಯನ್ನು ಕೇಳಿದನೆ ಅನ್ನೋದು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಉತ್ತರಿಸಿ ಸುಲಭವಾಗಿ ಅಂಕವನ್ನ ಪಡೆಯುವಂತಹ ಮಾರ್ಗ ಇದರಲ್ಲಿ ಇದೆ. ಪಿಟ್ಯೂಟರಿ ಗ್ರಂಥ ಒಂದು ಗ್ರಂಥಿಯನ್ನ ನಾವು ನಾಯಕ ಗ್ರಂಥಿ ಅಂತೇಳಿ ಕರಿತೀವಿ. ಯಾವ ಗ್ರಂಥಿಯನ್ನು ನಾಯಕ ಗ್ರಂಥಿ ಎಂದು ಕರೆಯುತ್ತೇವೆ ಅಂತ ಕೊಟ್ಟು 4 ಆಪ್ಷನ್ ಕೊಟ್ಟಿರ್ತೇವೆ. ಅದರಲ್ಲಿ ಪಿಟ್ಯೂಟರಿ ಉತ್ತರಿಸಬೇಕು. ಇದರ ಅರ್ಥ. ಪಿತಾಮಹರು. ನಮ್ಮ ಶಿಕ್ಷಣ ಶಾಸ್ತ್ರ ವಿಷಯದಲ್ಲಿ ಕೆಲವರು ಜನಕರು ಪಿತಾಮಹರು ಅಂತೇಳಿ ಇದೆ. ಕೆಲವರನ್ನ ನಾವು ನೋಡೋಣ. ಬುದ್ಧಿಶಕ್ತಿ ಪರೀಕ್ಷೆಗಳ ಪಿತಾಮಹ ಯಾರು? ಆಲ್ಫ್ರೆಡ್ ಬೀನ್. ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆಗಳ ಪಿತಾಮಹ ಆರ್ಥರ್ ಓಟಿಸ್. ಸಂಪೂರ್ಣ ಗುಣಮಟ್ಟ ನಿರ್ವಹಣೆ ಎಡ್ವರ್ಡ್ ಡೇವಿ. ಕಂಪ್ಯೂಟರ್ನ ಜನಕ ಚಾರ್ಲ್ಸ್ ಬ್ಯಾಬೇಜ್. ಕ್ರಿಯಾ ಸಂಶೋಧನೆ ಕರ್ಟ್ ಲೆವಿನ್. ಸಂಖ್ಯಾಶಾಸ್ತ್ರದ ಜನಕ ರೊನಾಲ್ಡ್ ಫಿಶರ್. ರೊನಾಲ್ಡ್ ಎ ಫಿಶರ್ ಅಂತ ಇದೆ, ರೊನಾಲ್ಡ್ ಫಿಶರ್ ಅಂತ ಬರೆದು ಸಾಕು. ಭಾರತೀಯ ಸಂಖ್ಯಾಶಾಸ್ತ್ರದ ಪಿತಾಮಹ, ಆಧುನಿಕ ಭಾರತದ ಸಂಖ್ಯಾಶಾಸ್ತ್ರ ಪಿತಾಮಹ ಅಂತ ಹೇಳಿ ಕರಿತೀವಿ. ಪ್ರಕಾಶ್ ಚಂದ್ರ ಮಹಲನೋಬಿಸ್ ಹೇಳಿ ಕರಿತೀವಿ, PC ಮಹಲನೋಬಿಸ್. ನೆಕ್ಸ್ಟ್ ಈಗ ಪರಿಕಲ್ಪನಾಕಾರರು. ಇದು ಒಂದು ರೀತಿ ಪಿತಾಮಹರಿದ್ದಂಗ್ಲೇನೆ. ಆದ್ರೆ ಪುಸ್ತಕದಲ್ಲಿ ಆ ಒಂದು ಪರಿಕಲ್ಪನೆಯನ್ನ ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಅನ್ನೋ ರೀತಿ ಇರುತ್ತೆ. ಅವರನ್ನ ಸ್ವಲ್ಪ ಜನರನ್ನು ನೋಡೋಣ. ಮಾನಸಿಕ ವಯಸ್ಸು ಎಂಬ ಪರಿಕಲ್ಪನೆ ಕೊಟ್ಟವರು ಆಲ್ಫ್ರೆಡ್ ಬೀನೆ. ಬುದ್ಧಿಶಕ್ತಿ ಸೂಚ್ಯಾಂಕ IQ MA/CA × 100 ಅಂತ ನಾವು ಸೂತ್ರದಲ್ಲಿ ಬಳಸ್ತೀವಲ್ಲ, ಆ ಸೂತ್ರವನ್ನು ಕೊಟ್ಟವರು ವಿಲಿಯಂ ಸ್ಟರ್ನ್. ಪ್ರಶ್ನೆಯನ್ನ ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡು ಉತ್ತರಿಸಿ ನಿಧಾನವಾಗಿ. ಸಂವೇಗಾತ್ಮಕ ಬುದ್ಧಿಶಕ್ತಿ ಪೀಟರ್ ಸಲವೈ ಮತ್ತು ಜಾನ್ ಮೇಯರ್ ಅವರು. ಬುದ್ಧಿಮಂತನ ತಂತ್ರ ಆಸ್ಬರ್ನ್. ಕಥಾ ಸಂಪ್ರತ್ಯಕ್ಷಣಾ ಪರೀಕ್ಷೆ TAT ಮೊರ್ರೆ ಮತ್ತು ಮಾರ್ಗಾನ್. ವಿಶ್ವವ್ಯಾಪಿ ಜಾಲ ವರ್ಲ್ಡ್ ವೈಡ್ ವೆಬ್ ಅಂತೇಳಿ ಕರಿತೀವಿ. ಬರ್ನರ್ಸ್ ಲೀ. ಇದು ಸೋಶಿಯಾಲಜಿಯಲ್ಲೂ ಬರುತ್ತೆ, ಪೊಲಿಟಿಕಲ್ ಸೈನ್ಸ್ ಅಲ್ಲೂ ಕೂಡ ಬರುತ್ತೆ, ಇದರಲ್ಲೂ ಕೂಡ ಬರುತ್ತೆ. ನೋಡಿದ್ರೆ ವಿಶ್ವವ್ಯಾಪಿ ಜಾಲ ಬರ್ನರ್ಸ್ ಲೀ. ರೈಟ್. ಮತ್ತೊಂದು ಕಡೆ ಹೋಗೋಣ ನಾವು. ಕಲಿಕಾ ದೌರ್ಬಲ್ಯಗಳು. ಈಸಿ ಪ್ರಶ್ನೆ, ಸುಲಭವಾಗಿ ಇರುತ್ತೆ, ಅರ್ಥ ಮಾಡ್ಕೊಂಡು ಬರೀರಿ. ಡಿಸ್ಲೆಕ್ಸಿಯಾ ಯಾವ ದೌರ್ಬಲ್ಯ ಸೂಚಿಸುತ್ತೆ? ಓದಿನ ದೌರ್ಬಲ್ಯ. ಡಿಸ್ಗ್ರಾಫಿಯಾ. ಗ್ರಾಫಿ ಅಂದ್ರೆ ಬರವಣಿಗೆ, ರಚನೆ ಮಾಡೋದು, ಬರೀತಕ್ಕಂಥದ್ದು ಅಂದ್ರೆ ಬರವಣಿಗೆ. ಡಿಸ್ಕ್ಯಾಲ್ಕುಲಿಯಾ ಕ್ಯಾಲ್ಕುಲೇಷನ್. ಕ್ಯಾಲ್ಕುಲೇಷನ್ ಮಾಡ್ತಿರಲ್ಲ ಹಾಗೆ, ಅದು ಅಂಕಗಣಿತ ಸಂಬಂಧಂತಹ ಒಂದು ಸಮಸ್ಯೆ.
ಅರ್ಥ ಆಯ್ತಾ? ನೆಕ್ಸ್ಟ್ ಒನ್ ದಿನಾಂಕಗಳು. ಬಹುಶಃ ಒಂದ್ 2 ದಿನಾಂಕಗಳನ್ನ ನಾವು ಹೆಚ್ಚಾಗಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ ಅಥವಾ ವಿಶ್ವ ಮಾನವ ಹಕ್ಕುಗಳ ದಿನ ಡಿಸೆಂಬರ್ 10, 1948ರಲ್ಲಿ ವಿಶ್ವಸಂಸ್ಥೆ ಎಲಿನಾರ್ ರೂಸ್ವೆಲ್ಟ್ ಅವರ ಅಧ್ಯಕ್ಷತೆಯಲ್ಲಿ 2 ಸಮಿತಿಯನ್ನ ಮಾಡಿಕೊಂಡು ಅವರು ಸಲ್ಲಿಸಿದಂತಹ ಕರಡು ಸಮಿತಿಯ ಶಿಫಾರಸುಗಳನ್ನ ವಿಶ್ವಸಂಸ್ಥೆ ಅಂಗೀಕಾರ ಮಾಡುತ್ತೆ. ಅದಕ್ಕೆ ಆ ದಿನವನ್ನ ವಿಶ್ವ ಮಾನವ ಹಕ್ಕುಗಳ ದಿನ ಅಂತ ಕರೀತೀವಿ. ಡಿಸೆಂಬರ್ 10, ಕನ್ಫ್ಯೂಷನ್ ಬೇಡ. ಅಂತಾರಾಷ್ಟ್ರೀಯ ಮಹಿಳಾ ದಿನ ಮಾರ್ಚ್ 8ನೇ ತಾರೀಕು. ಇನ್ನು ಸಂವಿಧಾನದಲ್ಲಿ ಕೆಲವೊಂದು ವಿಧಿಗಳು ಶಿಕ್ಷಣ ಸಂಬಂಧಪಟ್ಟಾಗಿ ನೇರವಾಗಿ ಇದಾವೆ. ಇದು ಸಂವಿಧಾನದ ವಿಧಿಗಳು ಅಂತ ಅರ್ಥ ಮಾಡ್ಕೊಂಡು 45ನೇ ವಿಧಿಯನ್ನು ಹೇಳುತ್ತೆ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ. ಗೊಂದಲ ಮಾಡ್ಕೊಂಡ್ಬಿಡಿ. 21(a) ಶಿಕ್ಷಣ ಮೂಲಭೂತ ಹಕ್ಕು. ಶಿಕ್ಷಣ ಮೂಲಭೂತ ಹಕ್ಕು. ಒಂದು ಅಂಕಕ್ಕೆ ಬೇರೆ ತರ ಉತ್ತರಗಳನ್ನ ನಾವು ಕೇಳಿರ್ತೀವಿ. ನೀವು ಸರಿಯಾಗಿ ಅದನ್ನ ಮ್ಯಾಚ್ ಮಾಡಬೇಕು. ಈ ಸಂವಿಧಾನದ 21(a) ಅಂತ ಕಿವಿಗೆ ಬಿದ್ದ ಕೂಡಲೇ ಅದು ಶಿಕ್ಷಣ ಮೂಲಭೂತ ಹಕ್ಕು ಅಂತ ಹೇಳಿ ತಿಳ್ಕೊಂಡ್ಬಿಡ್ಬೇಕು. ಪ್ರಶ್ನೆ ಯಾಗಾದ್ರೂ ಇರಲಿ, ಉತ್ತರ ಮಾತ್ರ ಒಂದೇ. ಶಬ್ದ ಉತ್ಪತ್ತಿ. ಶಬ್ದ ಉತ್ಪತ್ತಿ ಬಹುಶಃ ಒಂದ್ ಎರಡನ್ನ ತಿಳ್ಕೊಂಡಿರೋಣ. ಪರ್ಸನಾಲಿಟಿ ಎಂಬ ಶಬ್ದ ಲ್ಯಾಟಿನ್ ಭಾಷೆ ಪರ್ಸೋನಾ ಶಬ್ದದಿಂದ ಬಂದಿದೆ. ಪರ್ಸೋನಾ ಎಂದರೆ ಮುಖವಾಡ. ಅರ್ಥ ಮಾಡ್ಕೊಂಡ್ರ? ಕಮ್ಯುನಿಕೇಶನ್ ಎಂಬ ಶಬ್ದ ಕಮ್ಯುನಿಸ್ ಎಂದ ಶಬ್ದದಿಂದ ಬಂದಿದೆ. ಕಮ್ಯುನಿಸ್ ಪೂರ್ಣ ಪದವನ್ನು ನೋಡಿ ಉತ್ತರಿಸಿ. ಅದರ ಅರ್ಥ ಸಾಮಾನ್ಯೀಕರಿಸು. ಏನಾಗುತ್ತೆ ಅದರ ಅರ್ಥ? ಸಾಮಾನ್ಯೀಕರಿಸು ಅಂತ. 8ನೇದು ಬಹುಲಕ ಕಂಡುಹಿಡಿಯಿರಿ. ಬಹಳ ಸುಲಭವಾದಂತಹ ಅಂಕ. ವಿತರಣೆಯಾಗಿರ್ತಕ್ಕಂಥ ಒಂದು ದತ್ತಾಂಶದಲ್ಲಿ ಯಾವ ಸಂಖ್ಯೆ ಹೆಚ್ಚು ಬಾರಿ ರಿಪೀಟ್ ಆಗಿರುತ್ತೋ ಅದೇ ಬಹುಲಕ. ಕೆಲವೊಂದು ನೋಡಿದ ತಕ್ಷಣ 5 ಜಾಸ್ತಿ ಬಂದಿದೆ, 2 ಜಾಸ್ತಿ ಬಂದಿದೆ, 3 ಜಾಸ್ತಿ ಬಂದಿದೆ ಅಂತ ಕನ್ಫ್ಯೂಸ್ ಆಗ್ಬೋದು. ಬೇಡ, ಕೌಂಟ್ ಮಾಡಿ ಒಂದ್ಸರಿ. ಒಂದು ಅಂಕಕ್ಕೋಸ್ಕರಾಗಿ ತಡವರ್ಸ್ಬೇಡಿ. ನೆಕ್ಸ್ಟ್, ನಮ್ಮ ಶಿಕ್ಷಣ ಶಾಸ್ತ್ರ ವಿಷಯದಲ್ಲಿ ಕೆಲವೊಂದು ಆಯೋಗಗಳು, ಕಾಯ್ದೆಗಳು, ಸಂಸ್ಥೆಗಳಿದೆ. ಅದು ಸ್ಥಾಪನೆಯಾದಂತಹ ವರ್ಷಗಳ ಕುರಿತು ನೋಡೋಣ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ 1993. ಮಕ್ಕಳ ಹಕ್ಕುಗಳ ರಾಷ್ಟ್ರೀಯ ರಕ್ಷಣಾ ಆಯೋಗ NCPCR 2006. ಶಿಕ್ಷಣ ಹಕ್ಕು ಕಾಯ್ದೆ 2009 ಯಾರ್ಯಾಗಿ ಹೇಳ್ತೀವಿ ಸೇರಿಸಿ. ಅದು ಅಧಿಕೃತವಾಗಿ ಜಾರಿಗೆ ಬಂದಿದ್ದು ಏಪ್ರಿಲ್ 1, 2010ರಲ್ಲಿ. ಅವಾಗ ಪ್ರಧಾನಿ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿಗಳಾಗಿದ್ದರು. ಏಪ್ರಿಲ್ 1, 2010ರಂದು ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂದಿರುತ್ತೆ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ 1986. ಈಗ 2020 ಅಂತಕ್ಕಂತಹ ನಿಯಮ ಬಗ್ಗೆ ನಮ್ಮ ಶಿಕ್ಷಣ ಶಾಸ್ತ್ರ ವಿಷಯದಲ್ಲಿ ಯಾವ ವಿಚಾರಗಳಿಲ್ಲ. ಹಲವಾರು ಶಿಫಾರಸುಗಳನ್ನ 86 ರಾಷ್ಟ್ರೀಯ ಶಿಕ್ಷಣ ನೀತಿ ಕೊಟ್ಟಿದೆ. ಅದರ ಪರವಾಗಿ ನಾವು ಕೇಳ್ತೀವಿ. ರಾಷ್ಟ್ರೀಯ ಮಹಿಳಾ ಆಯೋಗ ನ್ಯಾಷನಲ್ ವಿಮೆನ್ ಕಮಿಷನ್ 1992. ರಾಷ್ಟ್ರೀಯ ಮೌಲ್ಯೀಕರಣ ಮತ್ತು ಮಾನ್ಯತಾ ಪರಿಷತ್ತು ನ್ಯಾಷನಲ್ ಅಕ್ರಿಡಿಟೇಷನ್ ಅಂಡ್ ಅಸೆಸ್ಮೆಂಟ್ ಕೌನ್ಸಿಲ್ ಅಥವಾ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡಿಟೇಷನ್ ಕೌನ್ಸಿಲ್ ಅಂತ ಕೂಡ ಕರೀಬಹುದು. 1994. ಕೊನೆಯದಾಗಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ತು ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ 1995. 95. ನೆಕ್ಸ್ಟ್ ಒನ್ ಸಂಕೇತಾಕ್ಷರಗಳು. ಕೆಲವೊಂದು ಅಬ್ರಿವೇಷನ್ಸ್ ನಮ್ಮಲ್ಲಿ ಕೊಡ್ತೇವೆ. ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಟ್ರೈ ಟು ರೈಟ್ ಇನ್ ಇಂಗ್ಲಿಷ್. ಬ್ರಾಕೆಟ್ ಅಲ್ಲಿ ಕನ್ನಡದಲ್ಲಿ ಬರೀರಿ, ತೊಂದರೆ ಇಲ್ಲ. ಆದ್ರೆ NHRC ಅನ್ನು ವಿಸ್ತರಿಸಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ವಿಸ್ತರಿಸಬೇಕು. NHRC ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ರೈಟ್ ಟು ಎಜುಕೇಶನ್ RTE. NAAC ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡಿಟೇಷನ್ ಕೌನ್ಸಿಲ್. NCTE ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್. ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ CPU. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. RAM ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ROM ರೀಡ್ ಓನ್ಲಿ ಮೆಮೊರಿ. ಫೈನಲಿ WWW ವರ್ಲ್ಡ್ ವೈಡ್ ವೆಬ್
ವರ್ಲ್ಡ್ ವೈಡ್ ವೆಬ್. ಸೊ ಇವು ಒಂದು ಹಂತದ ಕೆಲವೊಂದು ಪ್ರಶ್ನೆಗಳನ್ನ ಅಷ್ಟೇ ಚರ್ಚೆ ಮಾಡಿದ್ದೀನಿ. ಅದಕ್ಕಿಂತ ಮೇಲಾಗಿ ಬೇರೆ ಬೇರೆ ಪ್ರಶ್ನೆಗಳು ಕೂಡ ಬರಬಹುದು. 2 ಅಂಕದ ಪ್ರಶ್ನೆ ಕಡ್ಡಾಯವಾಗಿ ಕೇಳುವಂತ ಪ್ರಶ್ನೆ ಇದೆ. ಐಕ್ಯೂ ಅನ್ನು ಕಂಡುಹಿಡಿಯಿರಿ. ಒಬ್ಬ ಬಾಲಕನ ವಯಸ್ಸು 10 ವರ್ಷವಾಗಿದ್ದು ಅವನ ಮಾನಸಿಕ ವಯಸ್ಸು 12 ವರ್ಷವಾಗಿದ್ದರೆ ಐಕ್ಯೂ ಎಷ್ಟು ಅಂತ. ಪ್ರಶ್ನೆ ಪತ್ರಿಕೆಯಲ್ಲಿ ದೈಹಿಕ ವಯಸ್ಸು ಅಂತ ನೇರವಾಗಿ ನಾವು ಮೆನ್ಷನ್ ಮಾಡದೇ ಇರಬಹುದು. ಒಬ್ಬ ಬಾಲಕನ ವಯಸ್ಸು 10 ವರ್ಷವಾಗಿದ್ದರೆ ಅಂತ ಇರುತ್ತೆ, ಅದು ದೈಹಿಕ ವಯಸ್ಸು. ಆದ್ರೆ ಮಾನಸಿಕ ವಯಸ್ಸನ್ನ ನಾವು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿರ್ತೀವಿ. ಮಾನಸಿಕ ವಯಸ್ಸು 12 ವರ್ಷವಾಗಿದ್ದರೆ ಅವನ ಐಕ್ಯೂ ಎಷ್ಟು? ಮೊದಲಿಗೆ ನೀವು ಸೂತ್ರ ಬರೀಬೇಕು. ಐಕ್ಯೂ ಇಸ್ ಈಕ್ವಲ್ ಟು MA/CA ಇಂಟು 100. ಸೂತ್ರ ಕಂಪಲ್ಸರಿ ಬರೀಲೇಬೇಕು, 1 ಅಂಕಕ್ಕಿರುತ್ತೆ. ಸೂತ್ರಕ್ಕೆ ಅಪ್ಲೈ ಮಾಡ್ಬೇಕು. ಇಲ್ಲಿ ಮಾನಸಿಕ ವಯಸ್ಸು 12 ಅಂತಂದ್ಮೇಲೆ ನಾವು ಕೇಳಿರ್ತೀವಿ ಮೇಲೆ ಅದನ್ನ ತಂದು ಮೇಲೆ ಹಾಕ್ಬೇಕು. ದೈಹಿಕ ವಯಸ್ಸು 10 ಅಂತಂದ್ರೆ ಅದ್ರ ಕೆಳಗಡೆ CA ಹತ್ರ ಆಗ್ಬೇಕು. ಕ್ರೊನಾಲಜಿಕಲ್ ಏಜ್ ಅಂದ್ರೆ ದೈಹಿಕ ವಯಸ್ಸು 10 ಹಾಕ್ಬೇಕು. ಇಲ್ಲಿ 1 0 ಇಲ್ಲಿ 1 0 ಹೊಡೆದಾಗ ಅಲ್ಲಿ ಹೋಯ್ತು. ಇಲ್ಲಿರುವಂತ 1 0ಯನ್ನ ನೀವು ಇದ್ರ ಪಕ್ಕ ಸೇರಿಸಿದ್ರೆ 120 ಆಗುತ್ತೆ. ಈಸಿಯಾಗಿ ನಿಮ್ಗೆ ಸ್ಕೋರ್ ಬರುತ್ತೆ. ಒಂದು ವೇಳೆ 13 ವರ್ಷ ಇದ್ರೆ ಇಲ್ಲಿರುವಂತ 0 ಹಾಕೋದು 130 ಆಗುತ್ತೆ. ಇಲ್ಲಿ ಒಂದ್ 150 ಇದೆ, 1 0 ಹಾಕೋದು 150 ಆಗುತ್ತೆ. ಯಾವಾಗ CA 10 ಇದ್ದರೆ ಮಾತ್ರ. CA 10 ಇದ್ದರೆ ಮಾತ್ರ ಇಲ್ಲಿ ಒಂದು 0 ಹೊಡಿಬಹುದು. ಉಳಿದಿರೋ ಟೈಮಲ್ಲಿ ನೀವು ಇದನ್ನ ನೀವು ಡಿವೈಡೆಡ್ ಬೈ ಮಾಡಿ ಕ್ಯಾಲ್ಕುಲೇಟರ್ ಅಲ್ಲಿ ವಿಭಾಗಿಸಿ ನೀವು ಅದರ ಕ್ಯಾಲ್ಕುಲೇಟರ್ ಪ್ರಕಾರ ಗುಣಿಸಿದಾಗ ಬರುವ ಮೊತ್ತವನ್ನ ನೀವು ಐಕ್ಯೂ ಅಂತ ಹೇಳಿ ಗುರುತಿಸಬಹುದು. 2 ಅಂಕ ಕಂಪಲ್ಸರಿ ಪ್ರಶ್ನೆ ಇರುತ್ತೆ. ಇನ್ನು 5 ಅಂಕದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಒಂದು ಚರ್ಚೆ ಮಾಡೋಣ. ಸಾಮಾನ್ಯವಾಗಿ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವೊಂದು ರೇಖಾ ನಕ್ಷೆಗಳ ಬಗ್ಗೆ, ರೇಖಾಚಿತ್ರಗಳ ಕುರಿತು ಪ್ರಶ್ನೆಗಳನ್ನ ಕೇಳಿರ್ತೀವಿ. ಅವುಗಳನ್ನ ಬರೆಯೋದಕ್ಕೆ ಮೊದಲು ಪ್ರಯತ್ನ ಮಾಡಿ. ಚಿತ್ರ ಮಾಡಬೇಡಿ, ನೀಟಾಗಿ ಡ್ರಾ ಮಾಡಿ. ಆ ಒಂದು ಚಿತ್ರವನ್ನು ನೋಡಿದ ಕೂಡಲೇ ವಿದ್ಯಾರ್ಥಿ ಬಹಳ ನೀಟಾಗಿ ಬರೆದಿದ್ದಾನೆ, ಇಂಟ್ರೆಸ್ಟ್ ಕೊಟ್ಟು ಬರೆದಿದ್ದಾನೆ ಅಂತ ಅನಿಸ್ಬೇಕು. ಆಯ್ತಾ? ಬಯಾಲಜಿ ವಿದ್ಯಾರ್ಥಿಗಳು ಎಷ್ಟು ಚೆನ್ನಾಗಿ ರೇಖಾ ನಕ್ಷೆಗಳು ಚಿತ್ರಗಳೆಲ್ಲ ಬರೀತಾರಲ್ಲ, ನಿಮ್ಗೆ ಆ ತರದ ಕಷ್ಟ ಏನು ಇರಲ್ಲ. ಇನ್ನು 3 ಪ್ರಶ್ನೆಗಳನ್ನ ಹಾರ್ಟ್ಸ್ಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ಕೇಳಬಹುದು. ಈ ಹಾರ್ಟ್ಸ್ ಈಗ ನಮ್ಮ ಇಲಾಖೆ ಒಂದಷ್ಟು ವಿದ್ಯಾರ್ಥಿಗಳಲ್ಲಿ ವಿಭಿನ್ನವಾದಂತ ಆಲೋಚನಾ ಸಾಮರ್ಥ್ಯವನ್ನ ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿದೆ. ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಗಳನ್ನ ನೀವು ಉತ್ತರ ಮಾಡಲಿಕ್ಕೆ ಈಸಿ ಇದೆ. ನಿಮ್ಮ ಗುರುಗಳ ಸಹಾಯವನ್ನು ಅದರ ಬಗ್ಗೆ ಪಡೆಯಿರಿ. ಇನ್ನು ವ್ಯತ್ಯಾಸಗಳ ಆಧಾರದ ಮೇಲೆ ನಮ್ಮ ಕಡೆ 2 ಪ್ರಶ್ನೆಗಳಿದೆ. 1ನೇ ಪಾಠದಿಂದ ಸಂವೇದನೆಗಳು ಮತ್ತು ಪ್ರತ್ಯಕ್ಷ ಅನುಭವ ಇರತಕ್ಕಂಥ ವ್ಯತ್ಯಾಸಗಳು, 4ನೇ ಪಾಠದಿಂದ ಸಾಂಪ್ರದಾಯಿಕ ಶಿಕ್ಷಣಕ್ಕೂ ಮತ್ತು ಸಂಯೋಜನಾ ಶಿಕ್ಷಣ ಮಾರ್ಗಕ್ಕೂ ಇರುವಂತಹ ವ್ಯತ್ಯಾಸಗಳಿದೆ. ನೀವು ಕಡ್ಡಾಯವಾಗಿ ಅದನ್ನ ತಿಳ್ಕೊಳ್ಬೇಕು. ಒಂದು ಪ್ರಶ್ನೆ ಆದ್ರೂ ಕೇಳ್ತೀವಿ. ಒಂದು 6 ಪ್ರಶ್ನೆಗಳನ್ನ ನಿಮ್ಗೆ ಕೊಡಬೇಕು ಅಂತ ನಾನು ಅನಿಸ್ತಾ ಇದೆ. ವ್ಯತ್ಯಾಸಗಳ ಆಧಾರದ ಮೇಲೆ ಸಂವೇದನೆ ಮತ್ತು ಪ್ರತ್ಯಕ್ಷ ಅನುಭವದ ನಡುವೆ ವ್ಯತ್ಯಾಸಗಳಿದೆ. ಸಾಂಪ್ರದಾಯಿಕ ಶಿಕ್ಷಣ ಮಾರ್ಗ ಮತ್ತು ಸಂಯೋಜನೆ ಶಿಕ್ಷಣ ಮಾರ್ಗ ತುಂಬಾ ಸುಲಭವಾದ ಪ್ರಶ್ನೆ, ಚೆನ್ನಾಗಿ ಅಂಕಗಳನ್ನು ಬರೆಯಬಹುದು. ಒಂದು ಸಣ್ಣ ಟೇಬಲ್ ಅನ್ನು ಹಾಕಿ ಕನಿಷ್ಠ 5 ಮತ್ತು 5 ಪಾಯಿಂಟ್ಸ್ ಇರಬೇಕು. ಕನಿಷ್ಠ 5 ಪಾಯಿಂಟ್ಸ್ ಇದ್ರೂ ಕೂಡ ನಿಮ್ಗೆ 5 ಅಂಕ ಸಿಗುತ್ತೆ. ಭಾವರೂಪಣದ ಪ್ರಕ್ರಿಯಾಂಶಗಳನ್ನು ಒಳಗೊಂಡಂತಹ ಒಂದು ಚಿತ್ರ ಇದೆ, ಅದನ್ನ ಚಿತ್ರ ಸಮೇತ ನೀವು ವಿವರಣೆ ಕೊಡಿ. ಟೇಮಿಂಗ್ ರವರ ಸಂಪೂರ್ಣ ಗುಣಮಟ್ಟ ನಿರ್ವಹಣೆ ಪ್ರಕ್ರಿಯೆ ಚಿತ್ರ ಇದೆ, ಅದನ್ನ ನಾವು PDCA ಅಂತ ಕರಿತೀವಿ. ಪ್ಲಾನ್, ಡೂ, ಚೆಕ್, ಆಕ್ಟ್. ಅರ್ಥ ಆಯ್ತಾ? ನೇರವಾಗಿ ಡೆಮಿಂಗ್ ರವರ PDCA ಚಕ್ರವನ್ನೇ ಅಂತಲೂ ಕೆಲವು ಪ್ರಶ್ನೆಗಳು ಬರುತ್ತೆ. ಅಥವಾ ಸಂಪೂರ್ಣ ಗುಣಮಟ್ಟ ನಿರ್ವಹಣೆ ಪ್ರಕ್ರಿಯೆಯನ್ನು ಚಿತ್ರದ ಮುಂದೆ ಚಕ್ರದೊಂದಿಗೆ ವಿವರಿಸಿ ಅಂತ ಕೇಳ್ತೀವಿ. ಅರ್ಥ ಆಯ್ತಾ? ಇನ್ನು ಸಂವಹನ ಪ್ರಕ್ರಿಯೆ ಧಾರಾಚಿತ್ರ, ಫ್ಲೋ ಚಾರ್ಟ್ ಆಫ್ ಕಮ್ಯುನಿಕೇಶನ್ ಅಂತ ಕರಿತೀವಿ. SMCRF, ಸೆಂಡರ್, ಮೆಸೇಜ್, ಚಾನಲ್, ರಿಸೀವರ್, ಫೀಡ್ಬ್ಯಾಕ್. ರೈಟ್? ದ ಲಾಸ್ಟ್ ಕ್ವಶನ್, ದತ್ತಾಂಶಕ್ಕೆ ಕಂಬ ನಕ್ಷೆಯನ್ನ ತಯಾರಿಸಿ. 10ನೇ ಪಾಠದಿಂದ ಬಹುಶಃ 2 ಪ್ರಶ್ನೆಗಳು 15 ಮಾರ್ಕ್ಸ್ಗೆ ನೀವು ಕಂಪಲ್ಸರಿ ತಿಳ್ಕೋಬಹುದು. ಸ್ಟ್ಯಾಟಿಸ್ಟಿಕ್ಸ್ ಈಸ್ ಒನ್ ಆಫ್ ದ ಬೆಸ್ಟ್ ಸ್ಕೋರಿಂಗ್ ಕ್ವಶನ್. ನೀವು ಅದನ್ನ ತುಂಬಾ ಕಷ್ಟದಲ್ಲಿ ತಿಳ್ಕೊಂತಾ ಇದ್ದೀರಾ. ತುಂಬಾ ಈಸಿಯೆಸ್ಟ್ ಕ್ವಶನ್ಸ್ ನಿಜವಾಗ್ಲೂ ಹೇಳ್ತೀನಿ ನಾನು, ಕೇಳಿ. ಅದರಿಂದ ದತ್ತಾಂಶಕ್ಕೆ ಕಂಬ ನಕ್ಷೆಯನ್ನ ತಯಾರಿಸಿ, ಬಾರ್ ಗ್ರಾಫ್ ಆಗ್ತಿರಲ್ಲ ಅದು ನೋಡಿ. ಇಲ್ಲಿ ನಾನು 5-6 ಪ್ರಶ್ನೆ ಕೊಟ್ಟಿದ್ದೀನಿ, ಹೌದಾ? ನಾವು ಉತ್ತರಿಸಬೇಕಾದಂತಹ
ಪ್ರಶ್ನೆಗಳ ಸಂಖ್ಯೆ 6. ಎಷ್ಟು ಮಾರ್ಕ್ಸ್? 5 ಅಂಕದ್ದು. ನೀವು ಆ ಆ ಒಂದು ಕಂಬ ನಕ್ಷೆ, ಸಂವಹನ ದಾರಚಿತ್ರ, ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಕಡ್ಡಾಯವಾಗಿ ಅಭ್ಯಾಸ ಮಾಡಿ, ನಿಮ್ಗೆ ಅಂಕಗಳು ಸಿಗುತ್ತೆ. ಅರ್ಥ ಆಯ್ತಾ? ಹಾಗಾಗಿ ನೀವು 5 ಅಂಕದ ಪ್ರಶ್ನೆಗಳನ್ನ ಸುಲಭವಾಗಿ ಗಳಿಸಲಿಕ್ಕೆ ಅವಕಾಶ ಇದೆ. ಇನ್ನ ಯೂನಿಟ್ 3, ಯೂನಿಟ್ 3, ಯೂನಿಟ್ 5, ಯೂನಿಟ್ 3 ಮತ್ತು ಯೂನಿಟ್ 5ರಲ್ಲಿ ನಾನು ಯಾವ ಪ್ರಶ್ನೆಗಳು ನಿಲ್ಲಿಕ್ಕೆ ಹಾಕಿಲ್ಲ. ವ್ಯಕ್ತಿತ್ವ ಮತ್ತು ಸಮಾಯೋಜನೆ ಅಂತ ಇದೆ. ಬಹುಶಃ ಅಲ್ಲಿ ಕುಟುಂಬದ ಕಾರ್ಯಗಳಿರ್ಲಿ, ವ್ಯಕ್ತಿತ್ವ ನಿರ್ಧರಿಸತಕ್ಕಂತಹ ಶಾಲೆಯ ಪಾತ್ರ ಇರಲಿ, ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳಬಹುದು. ಸಮಾಯೋಜನೆ ಅಡೆತಡೆಗಳಿದೆ, ಸಮಾಯೋಜನೆಯ ಲಕ್ಷಣಗಳು, ಸಮಾಯೋಜಿತ ವ್ಯಕ್ತಿಯ ಲಕ್ಷಣಗಳು ಅಂತ ಇದೆ. ಅದನ್ನ ನೀವು ಸ್ವಲ್ಪ ಚೆನ್ನಾಗಿ ಅಭ್ಯಾಸ ಮಾಡಿ. ಇನ್ನ ಯೂನಿಟ್ 5ರಲ್ಲಿ ಶಿಕ್ಷಣದ ಪ್ರಚಲಿತ ಒಲವುಗಳು ಅಂತ ಹೇಳಿ ಕರಿತೀವಿ. ಅದರಲ್ಲಿ ಮಕ್ಕಳ ಹಕ್ಕುಗಳ ಮಹತ್ವ, ಮಹಿಳಾ ಸಬಲೀಕರಣದ ಅಗತ್ಯಗಳು, ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳು, ಶಿಕ್ಷಣದ ಮೇಲೆ ಜಾಗತೀಕರಣದ ಸಕಾರಾತ್ಮಕ ಪರಿಣಾಮಗಳು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸೂಚಿಸಿರುವಂತಹ ಜೀವನ ಕೌಶಲ್ಯಗಳು. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಯಾವ ಪ್ರಶ್ನೆಗಳನ್ನು ಇಲ್ಲಿ 5 ಅಂಕ ಸಂಬಂಧಪಟ್ಟಿಗೆ ಕೇಳಿಲ್ಲ. ಯಾವುದಾದ್ರೂ ಕನಿಷ್ಠ 1-2 ಪ್ರಶ್ನೆಗಳನ್ನು ಅಧಿಕವಾಗಿ ಅಭ್ಯಾಸ ಮಾಡಿ. ಅದೇ ರೀತಿ ಘಟಕ 8 ಗಣಕಯಂತ್ರ ಶಿಕ್ಷಣ ಅಂತ ಇದೆ. ಸೂಪರ್ ಕಂಪ್ಯೂಟರ್ನ ಉಪಯೋಗಗಳಾಗಿರಲಿ, ಶಿಕ್ಷಣದಲ್ಲಿ ಗಣಕಯಂತ್ರದ ಪ್ರಾಮುಖ್ಯತೆ ಇದೆ, ಅಂತರ್ಜಾಲದ ಪ್ರಾಮುಖ್ಯತೆ ಇದೆ, ಇಮೇಲ್ನ ಉಪಯೋಗಗಳಿದೆ, ಸ್ಮಾರ್ಟ್ ಕ್ಲಾಸ್ನ ಉಪಯೋಗಗಳಿದೆ. ಅದ್ರ ಮೇಲಾದ್ರೂ ಒಂದು ಪ್ರಶ್ನೆ ಕಡ್ಡಾಯವಾಗಿ ಬರುತ್ತದೆ. ಆಯ್ತಾ? ಆದ್ರೆ 5 ಅಂಕದ ಪ್ರಶ್ನೆಗಳು 6 ಇರೋದ್ರಿಂದ ಈ ಎಲ್ಲಾ ಪ್ರಶ್ನೆಗಳನ್ನ ನೀವು ಕಡ್ಡಾಯವಾಗಿ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಸೂಚಿಸಿರುವಂತಹ 6 ಪ್ರಶ್ನೆಗಳನ್ನ ಕಡ್ಡಾಯವಾಗಿ ಪ್ರಾಕ್ಟೀಸ್ ಮಾಡಿ. ಎಷ್ಟು ಪ್ರಶ್ನೆಗಳು ಬರುತ್ತವೋ ನೀವು ಅದನ್ನ ಮುಂದಿನ ದಿನಗಳಲ್ಲಿ ವಿಚಾರಿಸಿ. ರೈಟ್? ಈಗ ನೇರವಾಗಿ ನಾನು 10 ಅಂಕದ ಪ್ರಶ್ನೆಗಳ ಕಡೆ ಬರ್ತಾ ಇದ್ದೀನಿ. ಘಟಕ 2, 3, 10ರಲ್ಲಿ ಮಾತ್ರ 10 ಅಂಕದ ಪ್ರಶ್ನೆಗಳನ್ನ ಕೊಡಲಾಗ್ತದೆ. ಕೇವಲ 3 ಪ್ರಶ್ನೆಗಳು ಮಾತ್ರ ಇರುತ್ತೆ. ನೀವು ಒಂದನ್ನು ಪ್ರಶ್ನೆ ಮಾತ್ರ ಆಯ್ಕೆ ಮಾಡಬೇಕು. 10 ಅಂಕದ ಪ್ರಶ್ನೆಗಳಿಗೆ ಮಾತ್ರ ಪೀಠಿಕೆ, ಬೆಳವಣಿಗೆ, ಉಪಸಂಹಾರ ಹಂತಗಳನ್ನು ಬರೀಬೇಕು. ಆದರೆ 10 ಅಂಕದ ಸ್ಟ್ಯಾಟಿಸ್ಟಿಕ್ಸ್ ಸಂಬಂಧಪಟ್ಟಂಗಿನ ಪ್ರಶ್ನೆ ಅಲ್ಲಿ ಪೀಠಿಕೆ, ಬೆಳವಣಿಗೆ, ಉಪಸಂಹಾರ ಬರೆಯೋ ಅವಶ್ಯಕತೆ ಟೇಬಲ್ ಹಾಕಿ ಪ್ರತಿಯೊಂದಕ್ಕೂ ಮೀನ್, ಮೀಡಿಯನ್, ಮೋಡ್, ಸರಾಸರಿ, ಮಧ್ಯಾಂಕ, ಬಹುಲಕ ಅನ್ನೋ ಪ್ರಶ್ನೆಯನ್ನೇ ತೆಗೆದುಕೊಂಡ್ರೆ ಸೂತ್ರಗಳನ್ನ ಕರೆಕ್ಟ್ ಆಗಿ ಮಾಡಬೇಕು, ಬರೀಬೇಕು. ಟೇಬಲ್ ಅಲ್ಲಿ ಇರ್ತಕ್ಕಂಥ ದತ್ತಾಂಶಕ್ಕೆ ತಕ್ಕಂತೆ ಸೂತ್ರಕ್ಕೆ ಅನ್ವಯ ಮಾಡಿಕೊಂಡು ಲೆಕ್ಕವನ್ನ ಕ್ಯಾಲ್ಕುಲೇಟರ್ ಏನ್ ಕೇಳುತ್ತೋ ಅದನ್ನ ಮಾಡ್ತಾ ಹೋಗ್ಬೇಕು. ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ನಿಮ್ಗೆ ನೀಟಾಗಿ 10 ಮಾರ್ಕ್ಸ್ ಸಿಗುತ್ತೆ. ವ್ಯಕ್ತಿ ಭಿನ್ನತೆಯ ಕ್ಷೇತ್ರಗಳನ್ನು ವಿವರಿಸಿ. ಬಹುಶಃ ಅತಿ ಹೆಚ್ಚು ಬಾರಿ ಕೇಳುವಂತಹ ಪ್ರಶ್ನೆ 2ನೇ ಪಾಠದಿಂದ ವ್ಯಕ್ತಿ ಭಿನ್ನತೆಯ ಕ್ಷೇತ್ರ. ಸುಮಾರು 10 ಪಾಯಿಂಟ್ಗಳಿದೆ. 10 ಪಾಯಿಂಟ್ಗಳಿಗೆ ಕನಿಷ್ಠ 2 ಅಥವಾ 3 ಸಾಲುಗಳು ಬರೆದ್ರೆ ನಿಮಗೆ ದಂಡಿಯಾದ ಉತ್ತರ ಸಿಗುತ್ತದೆ. ಸಫಿಶಿಯಂಟ್ ಉತ್ತರಗಳು ನಿಮ್ ಕಡೆ ಸಿಗುತ್ತೆ. 10 ಅಂಕಗಳು ಹಾಗೆ ಬೀಳುತ್ತೆ. ಯಾವ ವಿದ್ಯಾರ್ಥಿ ಸಂಖ್ಯಾಶಾಸ್ತ್ರವನ್ನು ಮಾಡ್ಲಿಕ್ಕೆ ನನ್ನ ಕೈಲಿ ಆಗಲ್ಲ ಅನ್ನುವಂತ ಭಯ ಇರುತ್ತದೋ ಆ ವಿದ್ಯಾರ್ಥಿ ಇಂತಹ ಕೆಲವೊಂದು ಪ್ರಶ್ನೆಗಳನ್ನ ಆಯ್ಕೆ ಮಾಡಿ. ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಸೂಕ್ತ ಉದಾಹರಣೆಗಳೊಂದಿಗೆ ವಿವರಣೆ ಮಾಡಿ. ಏನು ವೈಯಕ್ತಿಕ ಬುದ್ಧಿಶಕ್ತಿ, ಸಾಮೂಹಿಕ ಬುದ್ಧಿಶಕ್ತಿ ಅಲ್ಲ, ಅವುಗಳನ್ನು ಮೊದಲು ಒಂದು ಟೇಬಲ್ ಹಾಕಿ. ಟೇಬಲ್ ಹಾಕಿದ್ಮೇಲೆ ಒಂದ್ರ ಕೆಳಗೆ ಒಂದು ಕೆಳಗಡೆ ಅದನ್ನ ಹೈಲೈಟ್ ಮಾಡ್ತಾ ವಿವರಣೆ ಕೊಡ್ತಾ ಹೋಗಿ. ಪ್ರತಿಯೊಂದು ಪರೀಕ್ಷಣಗಳಿಗೂ ಒಂದು ಉದಾಹರಣೆ ಕೊಟ್ರೆ ಸಾಕು. ಕನಿಷ್ಠ ಒಂದು ಉದಾಹರಣೆ ಇದ್ರೂ ಕೂಡ ಸಾಕು. ನೆನಪಿದ್ರೆ 2 ಬರೀ, ತೊಂದರೆ ಇಲ್ಲ. 3ನೇ ಪಾಠ ವ್ಯಕ್ತಿತ್ವದ ಆಯಾಮಗಳ ವಿವರಣೆ ಇರುತ್ತೆ. ನೋಡಿ, 5 ಆಯಾಮಗಳು ಮಾತ್ರ ಇದೆ. ಅದರ ಕುರಿತು ಸ್ಪಷ್ಟವಾದ ವಿವರಣೆಯನ್ನು ಕೊಡಿ. ವ್ಯಕ್ತಿತ್ವದ ಆಯಾಮಗಳು. ಅದೇ ಪಾಠದಲ್ಲಿ ಅಸಮಯೋಜನೆಗೆ ಕಾರಣಗಳು ಮತ್ತು ಪರಿಹಾರಗಳಿದೆ. ಕಾರಣಗಳು ಸುಮಾರು 10 ಪಾಯಿಂಟ್ಸ್ ಇದೆ.
10 ಪಾಯಿಂಟ್ಸ್ಗಳ ಕನಿಷ್ಠ ಒಂದೆರಡು ವಿವರಣೆಯನ್ನು ಕೊಡಿ. ಕಾರಣ ಪರಿಹಾರ ಕ್ರಮಗಳನ್ನು ಹಾಗೆ ಒಂದು ಕೆಳಗಡೆ ಬರಿತಾ ಹೋಗ್ರಿ. ಇದಕ್ಕೆ 5 ಅಂಕಗಳು, ಇದಕ್ಕೆ ಪ್ರತ್ಯೇಕವಾಗಿ 5 ಅಂಕಗಳು ಇರುತ್ತೆ. ಕಾರಣಗಳನ್ನು ಬರದೆ ಸುಮ್ಮನೆ ಬರ್ಬಿಡ್ಬಾರ್ದು, 10 ಮಾರ್ಕ್ಸ್ ಸಿಗಲ್ಲ. ಪ್ರಶ್ನೆಯನ್ನ ಪೂರ್ಣವಾಗಿ ಓದ್ರಿ. ಬರೀ ಕಾರಣಗಳನ್ನ ಮಾತ್ರ ವಿವರಿಸಿ ಅಂತಂದ್ರೆ ಕಾರಣಗಳನ್ನಷ್ಟೇ ಕೊಡಿ. ಅಥವಾ ಕಾರಣಗಳು ಮತ್ತು ಪರಿಹಾರಗಳು ಅಂತ ಪ್ರಶ್ನೆಯನ್ನು ಒಟ್ಟಿಗೆ ಕೇಳಿದಾಗ ನೀವು ಇದಕ್ಕೆ 5 ಅಂಕ, ಇದು 5 ಅಂಕ ಇರುತ್ತೆ. ರೈಟ್. ಕೊನೆಯದಾಗಿ 5ನೇ ಒಂದು ಪ್ರಶ್ನೆಯನ್ನ ನಾನು ನಿಮಗೆ ಉದಾಹರಿಸುವುದಾದ್ರೆ, ದತ್ತಾಂಶಗಳಿಗೆ ಸರಾಸರಿ ಮಧ್ಯಾಂಕ ಬಹುಲಕ ಕಂಡುಹಿಡಿಯಿರಿ. ದತ್ತಾಂಶಗಳಿಗೆ ಸರಾಸರಿ ಮಧ್ಯಾಂಕ ಬಹುಲಕವನ್ನ ಕಂಡುಹಿಡಿಯಿರಿ ಅಂತ ಇರುತ್ತೆ. ಆಯ್ತಾ? ಸ್ಟಾಟಿಸ್ಟಿಕ್ಸ್ ಸಂಬಂಧಪಟ್ಟಂತ ಪ್ರಶ್ನೆ. ಸೊ ಇದಕ್ಕೆ ಸಂಬಂಧಪಟ್ಟ ವಿಡಿಯೋನ ನಾನು ಮತ್ತೊಂದ್ಸರಿ ತಿಳಿಸ್ತೇನೆ. ರೈಟ್. ಥ್ಯಾಂಕ್ ಯು.